ನಮಸ್ಕಾರ ಪ್ರೀತಿಯ ವೀಕ್ಷಕರೇ, ಕಳೆದ ಎಪಿಸೋಡ್ನಲ್ಲಿ ನಾವು ಇತಿಹಾಸದ ಮಹಾಮೇಧಾವಿಗಳು ಬಳಸಿದ ಆ ಅದೃಶ್ಯ ಶಕ್ತಿ ಆಟೋಮ್ಯಾಟಿಕ್ ರೈಟಿಂಗ್ನ ರಹಸ್ಯವನ್ನು ನೋಡಿದ್ವಿ. ನಿಮ್ಮಲ್ಲಿ ಇನ್ನೂ ಯಾರಾದರೂ ಆ ಎಪಿಸೋಡ್ 1 ನೋಡಿಲ್ಲ ಅಂದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅದರ ಲಿಂಕ್ ಹಾಕಿರ್ತೀನಿ, ನೀವು ವೀಕ್ಷಿಸಬಹುದು. ಆ ವಿಡಿಯೋ ನೋಡಿದ ಮೇಲೆ ನಿಮ್ಮಲ್ಲಿ ಕೆಲವರಿಗೆ ಹಲವಾರು ಪ್ರಶ್ನೆಗಳು, ಸಂದೇಹಗಳು ಹುಟ್ಟಿರಬಹುದು. ಇದನ್ನು ನಾವು ಮಾಡುವುದು ಹೇಗೆ? ಆ ಕಾಸ್ಮಿಕ್ ಎನರ್ಜಿ ಜೊತೆ ನಮ್ಮ ಮೆದುಳನ್ನು ಕನೆಕ್ಟ್ ಮಾಡುವುದು ಹೇಗೆ ಅಂತ. ನೆನಪಿಡಿ, ಇದು ಯಾವುದೇ ಸಾಧಾರಣ ಕಲೆಯಲ್ಲ. ಇದು ನಿಮ್ಮ ಪ್ರಜ್ಞಾವಂತ ಮನಸ್ಸಿನ ಗಡಿಯನ್ನು ದಾಟಿ ಬ್ರಹ್ಮಾಂಡದ ಅನಂತ ಜ್ಞಾನದ ಭಂಡಾರಕ್ಕೆ ನಿಮ್ಮ ನರಮಂಡಲವನ್ನು ಕನೆಕ್ಟ್ ಮಾಡುವ ಅತ್ಯಂತ ಶಕ್ತಿಶಾಲಿ ಆಧ್ಯಾತ್ಮಿಕ ತಂತ್ರ. ಯಾವುದೇ ಪೂರ್ವ ಸಿದ್ಧತೆ ಇಲ್ಲದೆ ತಪ್ಪು ನಿಯಮಗಳನ್ನು ಬಳಸಿ ಇದಕ್ಕೆ ಕೈ ಹಾಕಿದರೆ ನಿಮ್ಮ ಮನಸ್ಸು ತೀವ್ರ ಗೊಂದಲಕ್ಕೆ ಒಳಗಾಗಬಹುದು. ಆದರೆ ಇಂದು ನಾನು ನಿಮಗೆ ಬ್ರಹ್ಮಾಂಡದ ಆ ರಹಸ್ಯ ಕೋಣೆಯ ಬಾಗಿಲು ತೆರೆಯುವ 5 ಅತ್ಯಂತ ಪವಿತ್ರ ಮತ್ತು ಕಟ್ಟುನಿಟ್ಟಾದ ಹಂತಗಳನ್ನು ತಿಳಿಸಿಕೊಡುತ್ತಿದ್ದೇನೆ. ಇಂದಿನ ವಿಡಿಯೋದ ಪ್ರತಿಯೊಂದು ಸೆಕೆಂಡ್ ಕೂಡ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡನ್ನು ಆಕ್ಟಿವೇಟ್ ಮಾಡಲು ಅತ್ಯಂತ ಮುಖ್ಯ. ಕೊನೆಯ ಹಂತದವರೆಗೂ ಯಾವುದೇ ಪಾಯಿಂಟ್ ಮಿಸ್ ಮಾಡಬೇಡಿ. ಬನ್ನಿ, ಆ ರಹಸ್ಯ ಜಗತ್ತಿಗೆ ನೇರವಾಗಿ ಹೆಜ್ಜೆ ಇಡೋಣ. ಆಟೋಮ್ಯಾಟಿಕ್ ರೈಟಿಂಗ್ ಮಾಡುವ ಮುನ್ನ ಮೊದಲ ಹಂತ ಯಾವುದು ಅಂತ ನೋಡೋಣ. ಮೊದಲನೆಯ ಹಂತ ಸ್ಥಳ ಮತ್ತು ಎನರ್ಜಿ ಪ್ರೊಟೆಕ್ಷನ್. ಬ್ರಹ್ಮಾಂಡದಲ್ಲಿ ಕೇವಲ ಪಾಸಿಟಿವ್ ಶಕ್ತಿಗಳು ಮಾತ್ರ ಇಲ್ಲ, ನೆಗೆಟಿವ್ ತರಂಗಗಳು ಇರುತ್ತವೆ. ನಿಮ್ಮ ಮೆದುಳು ಶೂನ್ಯ ಸ್ಥಿತಿಗೆ ಹೋದಾಗ ಯಾವುದೇ ಎನರ್ಜಿ ನಿಮ್ಮನ್ನು ಕಂಟ್ರೋಲ್ ಮಾಡಬಹುದು. ಅದಕ್ಕಾಗಿಯೇ ರಕ್ಷಣೆ ಅತ್ಯಗತ್ಯ. ಇಲ್ಲಿ ರಕ್ಷಣೆ ಬಂದಾಗ ಮೊದಲನೆಯದು ಬರುವುದು ದೀಪದ ಚಮತ್ಕಾರ. ಇಲ್ಲಿ ನಾವು ಏನು ಮಾಡ್ತೀವಿ ಅಂತಂದರೆ, ನಮ್ಮ ಭಾರತೀಯ ಸಂಸ್ಕೃತಿಯ ಅತ್ಯಂತ ಪವರ್ಫುಲ್ ಶಕ್ತಿಯಾದಂತಹ ಹಣತೆ ದೀಪವನ್ನು ಹಚ್ಚುವುದು. ಹೌದು ವೀಕ್ಷಕರೇ, ಶುದ್ಧ ಹಸುವಿನ ತುಪ್ಪ ಅಥವಾ ಕೊಬ್ಬರಿ ಎಣ್ಣೆಯ ಹಣತೆ ದೀಪವನ್ನು ಹಚ್ಚಿಡಬೇಕು. ದೀಪದ ಜ್ವಾಲೆಯು ಅಂದರೆ ಫ್ಲೇಮ್ ಸುತ್ತಮುತ್ತಲಿನ ಗಾಳಿಯಲ್ಲಿರುವ ನೆಗೆಟಿವ್ ತರಂಗಗಳನ್ನು ಮತ್ತು ದೃಷ್ಟಿ ದೋಷಗಳನ್ನು ತಕ್ಷಣವೇ ಸುಟ್ಟು ಭಸ್ಮ ಮಾಡುತ್ತದೆ. ದೀಪದ ಬೆಳಕು ನಿಮ್ಮ ಮನಸ್ಸನ್ನು ಏಕಾಗ್ರತೆಗೆ ತರಲು ಮತ್ತು ಮೆದುಳನ್ನು ಶೂನ್ಯ ಸ್ಥಿತಿಗೆ ಕೊಂಡೊಯ್ಯಲು ಅದ್ಭುತವಾಗಿ ಸಹಾಯ ಮಾಡುತ್ತದೆ. ಈಗ ಸ್ಥಳ ಸಿದ್ಧತೆ ಬಗ್ಗೆ ನೋಡೋಣ. ಸಂಪೂರ್ಣ ಕತ್ತಲೆ ಇರುವ ಪ್ರಶಾಂತವಾದ ಕೋಣೆಯನ್ನು ಆಯ್ದುಕೊಳ್ಳಿ. ಮನೆಯಲ್ಲಿ ಯಾವುದೇ ಗಡಿಯಾರದ ಟಿಕ್ ಟಿಕ್ ಸೌಂಡ್ ಕೂಡ ಇರಬಾರದು. ಕಣ್ಣು ಮುಚ್ಚಿ ದೀಪದ ಬೆಳಕಿನಿಂದ ನಿಮ್ಮ ಸುತ್ತಲೂ ಒಂದು ಅದೃಶ್ಯ ಬಿಳಿ ಬೆಳಕಿನ ಕವಚ ಸೃಷ್ಟಿಯಾಗಿದೆ. ಅದು ನಿಮ್ಮನ್ನು ಯಾವುದೇ ನೆಗೆಟಿವಿಟಿಯಿಂದ ರಕ್ಷಿಸುತ್ತಿದೆ ಎಂದು ದೃಢವಾಗಿ ಕಲ್ಪಿಸಿಕೊಳ್ಳಿ. ನಿಮ್ಮ ಎದುರಿಗೆ ಒಂದು ಅನ್ರೂಲ್ಡ್ ಪೇಪರ್ ಮತ್ತು ಸರಾಗವಾಗಿ ಬರೆಯುವ ಒಂದು ಜೆಲ್ ಪೆನ್ ಸಿದ್ಧವಾಗಿರಲಿ. ಪೆನ್ನಿನ ಇಂಕ್ ಕಾಗದದ ಮೇಲೆ ಸಾಗುವಾಗ ನಿಮ್ಮ ಎನರ್ಜಿ ಅದರಲ್ಲಿ ಫ್ಲೋ ಆಗಬೇಕು. ನೆನಪಿಡಿ, ಪೆನ್ಸಿಲ್ ಮಾತ್ರ ಯೂಸ್ ಮಾಡಬೇಡಿ. ಈಗ ಎರಡನೆಯ ಹಂತಕ್ಕೆ ಬರೋಣ. ಇದನ್ನು ನಾವು ಯಾವ ಸಮಯದಲ್ಲಿ ಮಾಡಬೇಕು? ರಾತ್ರಿ 11 ಗಂಟೆಯ ನಂತರ ಅಥವಾ ಮುಂಜಾನೆ ಬ್ರಹ್ಮ ಮುಹೂರ್ತದ ಸಮಯ ಇದಕ್ಕೆ ಅತ್ಯಂತ ಶ್ರೇಷ್ಠ. ನಿಮ್ಮಲ್ಲಿ ಹಲವರಿಗೆ ಅನ್ನಿಸಬಹುದು, ರಾತ್ರಿ 11 ಗಂಟೆಯ ನಂತರ ನೆಗೆಟಿವ್ ಎನರ್ಜಿ ಇರುತ್ತಲ್ಲ, ಆವಾಗ ಇದನ್ನು ಮಾಡಬೇಕಾ ಅಂತ. ಇದರ ಹಿಂದೆ ಒಂದು ದೊಡ್ಡ ವೈಜ್ಞಾನಿಕ ಮತ್ತು ಆಧ್ಯಾತ್ಮಿಕ ರಹಸ್ಯವಿದೆ. ವೈಜ್ಞಾನಿಕವಾಗಿ ಹೇಳುವುದಾದರೆ, ರಾತ್ರಿ 11 ಗಂಟೆಯ ನಂತರ
ನಮ್ಮ ದೇಹ ಮತ್ತು ಮೆದುಳು ಸಹಜವಾಗಿಯೇ ನಿದ್ದೆಗೆ ಜಾರಲು ಸಿದ್ಧವಾಗಿರುತ್ತದೆ. ಈ ಸಮಯದಲ್ಲಿ ನಮ್ಮ ಲಾಜಿಕಲ್ ಮೈಂಡ್ ದಣಿದು ಶಾಂತವಾಗಿರುತ್ತದೆ. ಮೆದುಳು ಬೀಟಾ ಸ್ಥಿತಿಯಿಂದ ಆಟೋಮ್ಯಾಟಿಕ್ ರೈಟಿಂಗಿಗೆ ಬೇಕಾದ ಥೀಟಾ ಫ್ರೀಕ್ವೆನ್ಸಿಗೆ ಬದಲಾಗಲು ಶುರುವಾಗಿರುತ್ತದೆ. ಇನ್ನು ಆಧ್ಯಾತ್ಮಿಕವಾಗಿ ಹೇಳಬೇಕಾದರೆ ಈ ಸಮಯದಲ್ಲಿ ಭೌತಿಕ ಪ್ರಪಂಚ ಮತ್ತು ಆಧ್ಯಾತ್ಮಿಕ ಪ್ರಪಂಚದ ನಡುವಿನ ಅದೃಶ್ಯ ಪರದೆ ತುಂಬ ತೆಳುವಾಗಿರುತ್ತದೆ. ಅಂದರೆ ಎಲ್ಲ ತರಹದ ಎನರ್ಜಿ ಫ್ರೀಕ್ವೆನ್ಸಿಗಳು ಮುಕ್ತವಾಗಿರುತ್ತವೆ. ನೀವು ರಕ್ಷಣೆಯಿಲ್ಲದೆ ಕುಳಿತರೆ ಅಪಾಯ ಗ್ಯಾರಂಟಿ. ಅದಕ್ಕಾಗಿಯೇ ನಾನು ಮೊದಲನೆಯ ಹಂತದಲ್ಲಿ ಹೇಳಿದ ಹಾಗೆ ಹಣತೆ ದೀಪ ಮತ್ತು ಪ್ರೊಟೆಕ್ಷನ್ ಶೀಲ್ಡನ್ನು ಮಿಸ್ ಮಾಡಲೇಬಾರದು. ಅದು ನಿಮ್ಮ ಸುತ್ತಲೂ ಪಾಸಿಟಿವ್ ಎನರ್ಜಿಯ ಭದ್ರಕೋಟೆಯನ್ನು ಕಟ್ಟುವುದರಿಂದ ನೆಗೆಟಿವ್ ಶಕ್ತಿಗಳು ನಿಮ್ಮ ಹತ್ತಿರವೂ ಸುಳಿಯುವುದಿಲ್ಲ. ಇನ್ನು ಪ್ರಾಯೋಗಿಕವಾಗಿ ಹೇಳುವುದಾದರೆ ಈ ಸಮಯದಲ್ಲಿ ವಾತಾವರಣದ ಮಾನಸಿಕ ಗದ್ದಲಗಳು ಮತ್ತು ಶಬ್ದಗಳು ಶೂನ್ಯವಾಗಿರುತ್ತವೆ. ಇದರಿಂದಾಗಿ ಬ್ರಹ್ಮಾಂಡಕ್ಕೆ ಕನೆಕ್ಟ್ ಆಗುವುದು ತುಂಬ ಸುಲಭವಾಗಿರುತ್ತದೆ. ಈಗ ಮೂರನೆಯ ಹಂತಕ್ಕೆ ಬರೋಣ. ಮೂರನೆಯ ಹಂತ ಮೆದುಳಿನ ಆಕ್ಟಿವೇಶನ್ ಮತ್ತು ಇನ್ವೊಕೇಶನ್ ಅಂದರೆ ಆಹ್ವಾನ. ಬೆನ್ನು ಮೂಳೆಯನ್ನು ನೇರವಾಗಿಟ್ಟುಕೊಂಡು ಕೂರಬೇಕು. ಪೆನ್ನನ್ನು ಪೇಪರ್ ಮೇಲೆ ಅತ್ಯಂತ ಹಗುರವಾಗಿ ಇಡಬೇಕು. ಇಲ್ಲಿ ನಿಮ್ಮ ಕೈ ಬಿಗಿಯಾಗಿರಬಾರದು, ಸಂಪೂರ್ಣ ಸಡಿಲವಾಗಿರಬೇಕು. ನಿಮ್ಮ ಕೈ ನಿಮ್ಮದಲ್ಲ ಎಂಬ ಭಾವನೆ ಇರಬೇಕು. ವೀಕ್ಷಕರೇ, ಇಲ್ಲೊಂದು ಗಮನಿಸಿ. ಪೆನ್ನನ್ನು ನಿಮ್ಮ ಬೆರಳುಗಳ ಮಧ್ಯೆ ಹಗುರವಾಗಿ ಹಿಡಿದು ಅದರ ತುದಿಯನ್ನು ಪೇಪರ್ ಮೇಲೆ ಲಘುವಾಗಿ ಮುಟ್ಟಿಸಿ ಇಟ್ಟಿರಬೇಕು. ನಿಮ್ಮ ಕೈಯನ್ನು ಯಾವುದೇ ಕಾರಣಕ್ಕೂ ಬಿಗಿಯಾಗಿ ಹಿಡಿಯಬಾರದು, ಸಂಪೂರ್ಣ ಸಡಿಲವಾಗಿರಬೇಕು. ನಿಮ್ಮ ಕೈ ನಿಮ್ಮದಲ್ಲ, ಅದು ಬ್ರಹ್ಮಾಂಡದ ಒಂದು ಉಪಕರಣ ಎಂಬ ಭಾವನೆ ನಿಮ್ಮಲ್ಲಿರಬೇಕು. ವೀಕ್ಷಕರೇ, ಪೆನ್ ಹಿಡಿದು ಕುಳಿತುಕೊಳ್ಳುವ ಮುನ್ನ 10 ರಿಂದ 15 ನಿಮಿಷಗಳ ಕಾಲ ನೀವು ಬ್ರೀತಿಂಗ್ ಎಕ್ಸಸೈಸ್ ಮಾಡುವುದು ಅತಿ ಅವಶ್ಯ. ಮೊದಲು ಅನುಲೋಮ ವಿಲೋಮ ಪ್ರಾಣಾಯಾಮವನ್ನು ಕನಿಷ್ಠ 10 ರಿಂದ 15 ನಿಮಿಷ ಮಾಡಿ ನಿಮ್ಮ ಇಡೀ ಮೆದುಳನ್ನು ಶೂನ್ಯವಾಗಿಸಿಕೊಂಡಾಗ ಈ ಪ್ರೋಸೆಸ್ ಮಾಡುವುದಕ್ಕೆ ಅನುಕೂಲವಾಗುತ್ತದೆ. ಆದ ನಂತರ ಅಂದರೆ ಅನುಲೋಮ ವಿಲೋಮ ಪ್ರಾಣಾಯಾಮವನ್ನು ನೀವು ಮಾಡಿದ ನಂತರ ಪೆನ್ನನ್ನು ನಿಮ್ಮ ಬೆರಳುಗಳ ಮಧ್ಯದಲ್ಲಿ ಅತಿ ಹಗುರವಾಗಿ ಇಟ್ಟುಕೊಂಡು ಕುಳಿತುಕೊಳ್ಳಿ. ಕಣ್ಣುಗಳು ಪೇಪರ್ ಮೇಲಿರಲಿ. ನಿಮ್ಮ ದೃಷ್ಟಿ ಬ್ಲರ್ ಆಗಲು ಬಿಡಿ. ಈಗ ಬ್ರಹ್ಮಾಂಡದ ಡೇಟಾವನ್ನು ಸ್ವೀಕರಿಸಲು ನೀವು ಮನಸ್ಸಿನಲ್ಲೇ ಅಥವಾ ಅತ್ಯಂತ ನಿಧಾನವಾದ ಧ್ವನಿಯಲ್ಲಿ ಈ ರಹಸ್ಯ ವಾಕ್ಯವನ್ನು ಹೇಳಿಕೊಳ್ಳಿ. ನಾನು ನನ್ನ ತಾರ್ಕಿಕ ಮನಸ್ಸನ್ನು ಸಂಪೂರ್ಣವಾಗಿ ಬದಿಗಿಡುತ್ತಿದ್ದೇನೆ. ನನ್ನ ಹೈಯರ್ ಸೆಲ್ಫ್ ಅಥವಾ ನನ್ನ ಆಧ್ಯಾತ್ಮಿಕ ಮಾರ್ಗದರ್ಶಕರು ನನ್ನ ಈ ಪ್ರಶ್ನೆಗೆ ನನ್ನ ಕೈಯ ಮೂಲಕ ಉತ್ತರ ನೀಡಲಿ ಎಂದು ನೀವು ಹೇಳಿಕೊಳ್ಳಿ. ನಿಮ್ಮ ಜೀವನದಲ್ಲಿರುವ ಅತ್ಯಂತ ಕಠಿಣ ಗೊಂದಲ ಅಥವಾ ಸಮಸ್ಯೆ ಏನಿದೆಯೋ ಅದನ್ನು ಒಂದೇ ಒಂದು ಸರಳ ವಾಕ್ಯದಲ್ಲಿ ಮನಸ್ಸಿನಲ್ಲಿ ಕೇಳಿ. ಪ್ರಶ್ನೆ ಕೇಳಿದ ತಕ್ಷಣ ಆ ಪ್ರಶ್ನೆಯನ್ನು ಸಂಪೂರ್ಣವಾಗಿ ಮರೆತು ಬಿಡಬೇಕು ಮತ್ತು ಅದರ ಉತ್ತರದ ಬಗ್ಗೆ ನೀವು ಯಾವ ಯೋಚನೆಯನ್ನೂ ಮಾಡಬಾರದು. ಈಗ 4ನೆಯ ಹಂತಕ್ಕೆ ಬರೋಣ. ಅದು ದ ಫ್ಲೋ. ಇದು ಅತ್ಯಂತ ರೋಮಾಂಚನಕಾರಿ ಘಟ್ಟ. ಈಗ ನಿಮ್ಮ ಕೈಯಲ್ಲಿ ಯಾವುದೇ ಚಲನೆ ಇರುವುದಿಲ್ಲ, ಆದರೆ
3-5 ನಿಮಿಷಗಳ ನಂತರ ನಿಮ್ಮ ಬಲಗೈ ಅಥವಾ ಬೆರಳುಗಳಲ್ಲಿ ಒಂದು ವಿಚಿತ್ರವಾದ ಬಿಸಿ ಗಾಳಿ ಹರಿದಂತೆ ಅಥವಾ ಲಘು ನಡುಕ ಶುರುವಾಗುತ್ತದೆ. ನಿಮ್ಮ ಕೈ ಭಾರವಾದಂತೆ ಭಾಸವಾಗುತ್ತದೆ. ನಿಮ್ಮ ಕೈ ತಾನಾಗಿಯೇ ಚಲಿಸಲು ಬಿಡಿ. ಪದಗಳು ತಪ್ಪಾಗುತ್ತಿದ್ದರೂ, ಅಕ್ಷರಗಳು ಅರ್ಥವಾಗದಿದ್ದರೂ ಬರೆಯುತ್ತಲೇ ಇರಿ. ಪೆನ್ ಪೇಪರ್ನಿಂದ ಮೇಲಕ್ಕೆ ಏಳಬಾರದು. ಇಲ್ಲಿ ಬ್ರಹ್ಮಾಂಡದ ಅತ್ಯಂತ ಕಠಿಣ ನಿಯಮವನ್ನು ನೀವು ಅರ್ಥ ಮಾಡಿಕೊಳ್ಳಬೇಕು. ಈ ಚಮತ್ಕಾರ ಮೊದಲನೆಯ ದಿನವೇ ಸಕ್ಸಸ್ ಆಗುವುದಿಲ್ಲ. ಆಟೋಮ್ಯಾಟಿಕ್ ರೈಟಿಂಗ್ ಎನ್ನುವುದು ನಿಯಮಿತ ಅಭ್ಯಾಸದಿಂದ ಒಲಿಯುವ ಅತ್ಯುನ್ನತ ಕಲೆ. ಆರಂಭದ ಕೆಲವಾರು ದಿನಗಳಲ್ಲಿ ನಿಮ್ಮ ಕೈ ಕೇವಲ ಗೆರೆಗಳನ್ನು ಅಥವಾ ವೃತ್ತಗಳನ್ನು ಅಥವಾ ಕೇವಲ ಗೀಚುಗಳನ್ನು ಮಾತ್ರ ಮೂಡಿಸಬಹುದು. ನಿಮ್ಮ ತಾರ್ಕಿಕ ಮನಸ್ಸು ಇದೇನು ಗೀಚುತ್ತಿದೆಯಾ, ಇದರಿಂದ ಏನು ಪ್ರಯೋಜನ ಎಂದು ಪ್ರಶ್ನಿಸಲು ಶುರು ಮಾಡಿದ ತಕ್ಷಣ ಪ್ರಕ್ರಿಯೆ ನಿಲ್ಲುತ್ತದೆ. ಧೃತಿಗೆಡಬೇಡಿ. ಕನಿಷ್ಠ 21 ದಿನಗಳ ಸತತವಾಗಿ ಒಂದೇ ಸಮಯದಲ್ಲಿ ಇದನ್ನು ಅಭ್ಯಾಸ ಮಾಡಿ. ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಸಂಪೂರ್ಣವಾಗಿ ಕನೆಕ್ಟ್ ಆದಾಗ ಬ್ರಹ್ಮಾಂಡದ ಸಂದೇಶಗಳು ಪದಗಳ ರೂಪದಲ್ಲಿ ತಾನಾಗಿಯೇ ಹರಿದು ಬರುತ್ತವೆ. ಈಗ 5ನೇ ಹಂತಕ್ಕೆ ಬರೋಣ. ಅದೇ ಡಿಕೋಡಿಂಗ್. ಬರಹ ನಿಂತ ತಕ್ಷಣ ಪೆನ್ನನ್ನು ಕೆಳಗಿಟ್ಟು ಕಣ್ಣು ಮುಚ್ಚಿ 3 ಬಾರಿ ದೀರ್ಘವಾಗಿ ಉಸಿರಾಡಿ ಬ್ರಹ್ಮಾಂಡಕ್ಕೆ ಧನ್ಯವಾದ ತಿಳಿಸಿ. ಈಗ ನಿಮ್ಮ ಎದುರಿಗಿರುವ ಪೇಪರನ್ನು ಸೂಕ್ಷ್ಮವಾಗಿ ಗಮನಿಸಿ. ನಿಮಗೆ ಆಶ್ಚರ್ಯವಾಗಬಹುದು. 21 ದಿನಗಳ ಸತತ ಅಭ್ಯಾಸದ ನಂತರ ಅಲ್ಲಿ ಮೂಡುವ ಹಸ್ತಾಕ್ಷರ ಅಂದರೆ ಹ್ಯಾಂಡ್ ರೈಟಿಂಗ್ ನಿಮ್ಮದೇ ಆಗಿದ್ದರೂ ಅದರ ಶೈಲಿ ಸಂಪೂರ್ಣವಾಗಿ ಬದಲಾಗಿರುತ್ತದೆ. ಅಲ್ಲಿರುವ ಕೆಲವು ವಾಕ್ಯಗಳು ನಿಮ್ಮ ಬುದ್ಧಿಶಕ್ತಿಗೂ ನಿಲುಕದ ಅತ್ಯಂತ ಆಳವಾದ ಸತ್ಯವನ್ನು, ನಿಮ್ಮ ಸಮಸ್ಯೆಗೆ ನಿಖರವಾದ ಪರಿಹಾರವನ್ನು ಸಾರುತ್ತಿರುತ್ತವೆ. ಆದರೆ ಆಟೋಮ್ಯಾಟಿಕ್ ರೈಟಿಂಗ್ ಮಾಡುವಾಗ ಎಷ್ಟೋ ಜನರಿಗೆ ಕೇವಲ ಅಕ್ಷರಗಳು ಸಿಗುವುದಿಲ್ಲ. ಅದರ ಜೊತೆಗೆ ಕೆಲವು ಭಯಾನಕ ಸಂಕೇತಗಳು, ಎಂದಿಗೂ ನೋಡಿರದ ವಿಚಿತ್ರ ರೇಖಾಚಿತ್ರಗಳು ಸಿಗುತ್ತವೆ. ಮತ್ತು ಇದನ್ನು ಮಾಡುವಾಗ ಜನರು ತಿಳಿಯದೆ ಮಾಡುವ ಒಂದು ದೊಡ್ಡ ತಪ್ಪು ಅವರ ಇಡೀ ಮಾನಸಿಕ ಸ್ಥಿತಿಯನ್ನೇ ಏರುಪೇರು ಮಾಡಬಹುದು. ಆ ಅಪಾಯಗಳು ಯಾವುವು? ಈ ಪ್ರಕ್ರಿಯೆಯಲ್ಲಿ ಸಿಗುವ ಆ ನಿಗೂಢ ಸಂಕೇತಗಳನ್ನು ಡಿಕೋಡ್ ಮಾಡುವುದು ಹೇಗೆ? ಮತ್ತು ಆಟೋಮ್ಯಾಟಿಕ್ ರೈಟಿಂಗ್ ಮೂಲಕ ಜಗತ್ತನ್ನೇ ಬೆರಗುಗೊಳಿಸಿದ ಆ ಲೈವ್ ಸಾಕ್ಷ್ಯಗಳು ಯಾವುದು? ಇದನ್ನು ನಾನು ಈ ಸರಣಿಯ ಮುಂದಿನ ಎಪಿಸೋಡ್ನಲ್ಲಿ ದೀರ್ಘವಾಗಿ ರೋಮಾಂಚನಕಾರಿಯಾಗಿ ತಿಳಿಸಿಕೊಡುತ್ತಿದ್ದೇನೆ. ಮುಂದಿನ ಎಪಿಸೋಡ್ ಮಿಸ್ ಮಾಡಬೇಡಿ. ಆ ರಹಸ್ಯ ನಿಮ್ಮ ಇಡೀ ಜೀವನದ ದಾರಿಯನ್ನೇ ಬದಲಾಯಿಸಲಿದೆ. ವೀಕ್ಷಕರೇ, ಈ ಎಪಿಸೋಡ್ ನಿಮಗೆ ಹೇಗನ್ನಿಸಿತು ಕಮೆಂಟ್ ಮಾಡಿ ತಿಳಿಸಿ. ಅಲ್ಲಿಯವರೆಗೆ ಶುಭವಾಗಲಿ. ಧನ್ಯವಾದಗಳು.